अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಸೊ ಈಶ್ವರ ಅನ್ನಿ, ಸೃಷ್ಟಿಕರ್ತ ಬ್ರಹ್ಮ ಅನ್ನಿ, ದೇವರು ಅನ್ನಿ, ಭಗವಂತ ಅನ್ನಿ, ದೇವ್ರ ಪಾದ ಅಥವಾ ಶಿವನ ಪಾದ ಎಲ್ಲಿ ಹೋಗ್ತೀವಿ ಅಂದರೆ ಹಿರಣ್ಯ ಗರ್ಭ ತತ್ವ. ದಿಸ್ ಇಸ್ ದ ಎಂಡ್. ಯಾರಿಗೆ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ ಇಲ್ಲೇ ಸಾಧನೆ ಮಾಡಿಕೊಂಡು ಪ್ರಪಂಚವನ್ನೇ ಎಲ್ಲವೂ ನಾವೇ ನಮ್ಮದು ಅಂತ ಅಂದ್ಕೊಂಡಿರೋರಿಗೆ ಇದು ಹಿರಣ್ಯ ಗರ್ಭ ಎಂಡ್. ಆದರೆ ಒಬ್ಬ ಜ್ಞಾನಿಗೆ ಹಿರಣ್ಯಗರ್ಭ ತತ್ವದಿಂದ ಆಚೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ. ಯಾಕೆಂದರೆ ಜೀವಂತವಾಗಿರುವಾಗಲೇ ಈ ದೇಹ, ಈ ಪ್ರಪಂಚ ಎರಡಕ್ಕೂ ತಾದಾತ್ಮ್ಯತೆ ಕಳ್ಕೊಂಡಿರ್ತಾರೆ. ಸೊ ನಮಗೆಲ್ಲ ವಾಸನೆಗಳಿರೋದ್ರಿಂದ ಸೂಕ್ಷ್ಮ ರೂಪದಲ್ಲಿ ವಾಸನೆಗಳು ಆ ಬಂಡಲ್ ದುಡ್ಡು ಎತ್ಕೊಂಡೋಕ್ಕಾಗಲ್ಲ, ನಾವು ಬ್ಯಾಂಕ್ ಬ್ಯಾಲೆನ್ಸ್ ತೊಗೊಂಡೋಕ್ಕಾಗಲ್ಲ. ಆದರೆ ಇದು ನಮ್ಮ ಜೊತೆ ಬರುತ್ತೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಎಲ್ಲ ಹೇಳ್ತೀವಲ್ಲ, ಆ ಪ್ರಾರಬ್ಧ ಕರ್ಮ ಅಂದರೆ ಅದು ಆ ವಾಸನೆ ರೂಪದಲ್ಲಿ ಬಂದು ಹಿರಣ್ಯಗರ್ಭದಲ್ಲಿ ನಮಗೆಲ್ಲಿ ಬೇಕು ಅನುಕೂಲವಾದ ಕಡೆ ವಾಪಸ್ಸು ಬರ್ತೇವೆ. ಸೊ ಈಶ ಸರ್ವೇಶ್ವರ. ನಿದ್ರೆಯಲ್ಲಿ ಹೇಗೆ ನಾವು ಹೋಗಿ ವಾಪಸ್ ಬರ್ತೇವೋ ಹಾಗೆಯೇ ಈ ದೇಹ ಕಳಚಿಕೊಂಡಾಗಲೂ ಕೂಡ ಹೋಗಿ ವಾಪಸ್ಸು ಬರ್ತೇವೆ. ಇದನ್ನು ಹೋದ ಕ್ಲಾಸಲ್ಲಿ ನೋಡು. ಹೌದಾ? ಹೋದ ಕ್ಲಾಸಲ್ಲಿ ಸ್ವಲ್ಪ ಇದನ್ನು ಅನಲೈಸ್ ಮಾಡು. ಸಿಂಹೋವ ಮಶಕೋವ ವ್ಯಾಘ್ರೋವ ಛಾಂದೋಗ್ಯೋಪನಿಷತ್ತಲ್ಲಿ ತತ್ತಜ್ಞಾನ ಕರ್ಮ ವಾಸನಾಂಕಿತಾ ಸತ್ ಪ್ರವಿಶಂತಿ ಅಂತ. ಸಿಂಹದ ಪುನಃ ಹಾಗೆ ಹುಟ್ಟುತ್ತೆ. ಅದಕ್ಕೆ ನೀವು ಪ್ರಳಯ ಅನ್ನಿ ಅಥವಾ ಅದು ಸತ್ತೋಗಿ ಬರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಅದು ಅದಾಗೆ ಹಸುವಾಗೇ ಬರುತ್ತೆ, ಹುಲಿಯಾಗೇ ಬರುತ್ತೆ, ಮಸ್ಕಿಟೋ ಕೀಟ ಅದಾಗೆ ಬರುತ್ತೆ. ಹಾಗಾದರೆ ನಮ್ಮ ಕತೆ ಏನು? ಅಂತಕಾಲೇ ಚ ಮಾಮೇವ ಸ್ಮರಮುಕ್ತ್ವ ಕಲೇವರಂ. ಯಾವ ಆಲೋಚನೆಗಳಿಟ್ಕೊಂಡು ನಾವು ಈ ದೇಹವನ್ನು ಬಿಡ್ತೀವಿ, ಅದೇ ಆಲೋಚನೆಗಳನ್ನಿಟ್ಕೊಂಡು ವಾಪಸ್ಸು ಬರ್ತೇವೆ. ಭಗವದ್ಗೀತೆ ಹೇಳುತ್ತೆ. ಪುನಃ ಹೇಳ್ತೀನಿ, ಇದು ನಮಗೆ ಬೇಸು ಯಾವುದು? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ. ಎಲ್ಲರ ಒಳಗಡೆ ಇರೋ ಪ್ರಾಜ್ಞಾವಸ್ಥೆ, ಕಾಮನ್ ಫ್ಯಾಕ್ಟರ್ ಹಿರಣ್ಯಗರ್ಭ ತತ್ವ. ನಿದ್ರೆಯಲ್ಲೇ ಆಗಲಿ ಕೂಡ, ನಿದ್ರೆ ಅಥವಾ ಸಾವು ಎರಡರಲ್ಲಿ ಕೂಡ ಕಾಮನ್ ಫ್ಯಾಕ್ಟರು ಹಿರಣ್ಯಗರ್ಭ. ನಾವು ನಿದ್ರೆಯಲ್ಲಿ ಹಿರಣ್ಯಗರ್ಭ ತತ್ವದಲ್ಲೇ ಇರ್ತೇವೆ, ಪರಮಾತ್ಮ ತತ್ವದಲ್ಲೇ ಇರ್ತೇವೆ. ಸೊ ಇಷ್ಟು ತಿಳ್ಕೊಂಡು ಇದನ್ನು ಇಟ್ಕೊಂಡು ಇದಕ್ಕೆ ಸಪೋರ್ಟಾಗಿ ಕೆಲವು ಶ್ಲೋಕ ಇದೆ, ಮಂತ್ರಗಳಿದೆ. ಅದು ಸ್ವಲ್ಪ ಹೇಳ್ತೀನಿ, ನೋಡೋಣ. ನೋಡಿ, ತಹಿ ವ್ಯಾಘ್ರೋಹ ಸಿಂಹೋವ ವೃಕೋಹ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಇಲ್ಲಿ ಈ ಪ್ರಾಣಿಗಳು ಏನೇನಾಗಿರುವವೋ, ಹುಲಿ, ಸಿಂಹ, ತೋಳ, ವರಾಹ, ಕೀಟ, ಪತಂಗ, ತೊಣಚ ಅಥವಾ ಸೊಳ್ಳೆ, ಅವು ಪುನಃ ಅದೇ ಆಗುವುವು. ಛಾಂದೋಗ್ಯ ಉಪನಿಷತ್ತು. ಆಯಿತಾ? ತಾನು ಹುಲಿ, ಸಿಂಹ ಎಂಬ ಆಯಾ ಕರ್ಮಜ್ಞಾನಗಳ ವಾಸನೆಯಿಂದ, ಜ್ಞಾಪಕ ಇಟ್ಕೊಳ್ಳಿ, ತಾನು ಹುಲಿ, ತಾನು ಸಿಂಹ, ಆಯಾ ಕರ್ಮಜ್ಞಾನಗಳ ವಾಸನೆ ಅಂಕಿತವಾಗಿ ಸದ್ವಸ್ತುವನ್ನು ಪ್ರವೇಶಿಸಿದ್ದರೂ, ನಿದ್ದೆಯಲ್ಲಿ ನಾವು ಪ್ರವೇಶಿಸುವುದು ಸದ್ವಸ್ತುವನ್ನು. ಪ್ರತಿ ದಿವಸ ಬೆಳಿಗ್ಗೆ ಏಳುವಾಗ ನಮ್ಮದು ಬಂಡಲ್ ತೊಗೊಂಡೇ ನಾವು ಬರೋದು. ಸದ್ವಸ್ತುನ ತೊಗೊಂಡು ಬರ್ತೀವಾ? ಸದ್ವಸ್ತುನ ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ. ನಮ್ಮದು ಏನಿದೆಯೋ ಏನು ಸ್ಕೂಲ್ ಬ್ಯಾಗ್ ಮಕ್ಕಳು ಎತ್ಕೊಂಡು ಹೋಗ್ತಾರಲ್ಲ, ಹಂಗೆ ಬ್ಯಾಗ್ ಎತ್ಕೊಂಡು ಬರ್ತೀವಿ ಬೆಳಿಗ್ಗೆ. ಹೌದಾ?
ವಾಸನೆ ಇಟ್ಕೊಂಡೇ ಬರೋದು. ಬ್ಯಾಗ್ ಇಟ್ಬಿಟ್ಟು ಬನ್ನಿ, ಪ್ರಯತ್ನ ಮಾಡಿ. ಮಕ್ಕಳಿಗೆ ಹೇಳಲ್ಲ ಸ್ಕೂಲ್ ಬ್ಯಾಗೆಲ್ಲ ಇಟ್ಬಿಟ್ಟು ಬನ್ನಿ, ಆಟಕ್ಕೆ ಹೋಗೋಣ ಅಂತ. ನೀವು ಮಾಡಿ. ಜ್ಞಾನಿಗಳಿಗೆ ಸಾಧ್ಯ ಅದು ಇಲ್ಲಿ ಬರುತ್ತೆ. ಮುಂದಕ್ಕೆ ಪ್ರವೇಶಿಸಿದ್ದರೂ ಅದೇ ಭಾವನೆಯಿಂದಲೇ ಪುನಃ ಹುಟ್ಟುತ್ತವೆ ಅಥವಾ ನೋಡಿ, ಪುನಃ ಹುಟ್ಟುತ್ತವೆ ಅಥವಾ ಎಚ್ಚರಗೊಳ್ಳುತ್ತವೆ. ನಿದ್ದೆಯಲ್ಲಿ ಹೋದರೂ ಹಾಗೆ ಬರ್ತವೆ, ಸತ್ರು ಹಾಗೆ ಬರ್ತವೆ. ಸಹಸ್ರ ಯುಗಗಳ ಅಂತರವಿದ್ದರೂ ಸಂಸಾರಿಯಾದ ಜೀವನಿಗೆ ಹಿಂದೆ ಭಾವಿತವಾದ ವಾಸನೆಯು ನಾಶವಾಗುವುದಿಲ್ಲ. ಸಹಸ್ರ ಯುಗಗಳ ಅಂತರವಿದ್ದರೂ, ಇದನ್ನು ಹೇಳ್ದಲ್ಲ, ಜೆನೆಟಿಕ್ ಮ್ಯಾಪಿಂಗ್. ನಮ್ಮದು ವಾಸನಾ ಶರೀರ, ಕಾರಣ ಶರೀರ ಅಂತ ಹೇಳ್ತೀವಲ್ವ, ಅದು ನಾಶವಾಗುವುದಿಲ್ಲ ಎಂದರ್ಥ. ಹಿಂದಿನ ಜನ್ಮದ ಜ್ಞಾನದಂತೆ ಹುಟ್ಟುತ್ತಾರೆ, ಯಥಾ ಪ್ರಜ್ಞಂಹಿ ಸಂಭವ ಎಂದು ಐತರೇಯ ಅರಣ್ಯಕವು ಹೇಳುತ್ತದೆ. ನೋಡಿ, ಲೋಕದಲ್ಲಿ ಮನುಷ್ಯನು ನಿದ್ರೆಯಿಂದ ಎದ್ದು ಆದರೆ ನೋಡಿ, ಲೋಕದಲ್ಲಿ ಮನುಷ್ಯನು ನಿದ್ರೆಯಿಂದ ಎಚ್ಚೆತ್ತು ಮತ್ತೊಂದು ಊರಿಗೆ ಹೋದರೆ ತನ್ನ ಮನೆಯಿಂದಲೇ ಹೊರಟು ಬಂದಿರುವನೆಂತೂ ಜ್ಞಾನವಿರುತ್ತದೆ. ಆದರೆ ಸದ್ವಸ್ತುವಿನಿಂದ ಹಿಂದಿರುಗಿ ಪುನಃ ಹುಟ್ಟಿದವರಿಗೆ ಇಂತಹ ಜ್ಞಾನವು ಏಕಿರುವುದಿಲ್ಲ ಎಂಬುದು ಶ್ವೇತಕೇತುವಿನ ಪ್ರಶ್ನೆ. ಬೇರೆ ಊರಿಗೆ ಹೋದರೆ ಜ್ಞಾಪಕ ಇರುತ್ತೆ, ಆಯಿತಾ? ಆದರೆ ಸದ್ವಸ್ತಿಂದ ಪುನಃ ಹುಟ್ಟಿದ ಇಂಥ ಜ್ಞಾನವು ಏಕಿರುವುದಿಲ್ಲ, ವಾಪಸ್ಸು ಅವ್ರಿಗೆ ಯಾಕಿರುವುದಿಲ್ಲ ಪ್ರಶ್ನೆ. ಅದಕ್ಕೆ ಇನ್ನೊಂದು ಕಡೆ ನೋಡ್ತು ಸ್ವಲ್ಪ ಇದರಲ್ಲಿ ಇದು ಓದ್ತೀನಿ, ನೋಡೋಣ. ಆತ್ಮಜ್ಞಾನಿ ಇಲ್ಲಿ ಬದುಕಿರುವ ಅಥವಾ ಮೃತರಾದ ನೆಂಟರನ್ನಾಗಲಿ ಬಯಸಿದರೂ ಲಭಿಸದ ಮತ್ತೇನೇನಾದರೂ ವಸ್ತುವನ್ನಾಗಲಿ ಅದೆಲ್ಲವನ್ನು ಹೃದಯಾಕಾಶವೆಂಬ ಬ್ರಹ್ಮವನ್ನು ಸೇರಿದಾಗ ಪಡೆದುಕೊಳ್ಳುತ್ತಾನೆ. ಆತ್ಮಜ್ಞಾನಿ ಪಡೆದುಕೊಳ್ಳುತ್ತಾನೆ. ಒಂದು ಕಡೆ ಇಟ್ಕೊಳ್ಳಿದ್ದು. ಏಕೆಂದರೆ ಇಲ್ಲಿಯೇ ಇವನ ಸತ್ಯವಾದ ಕಾಮಗಳು ಅನೃತದಿಂದ ಮುಚ್ಚಲ್ಪಟ್ಟಿವೆ. ನೋಡಿ, ನಿಧಿಶಾಸ್ತ್ರದಿಂದ ನಿಧಿ ಕ್ಷೇತ್ರವನ್ನು ಅರಿಯದವರು ಪುನಃ ಕ್ಷೇತ್ರದಲ್ಲಿ ಅಡಗಿರುವ ನಿಧಿಯ ಮೇಲೆಯೇ ನಡೆಯುತ್ತಿದ್ದರೂ ಅದನ್ನು ಹೇಗೆ ಪಡೆಯುವುದಿಲ್ಲವೋ ಹಾಗೆಯೇ ಈ ಜಂತುಗಳಲ್ಲಿ ಹೃದಯಾಕಾಶವೆಂಬ ಬ್ರಹ್ಮಲೋಕವನ್ನು ಪ್ರತಿದಿನವೂ ಸುಷುಪ್ತ ಕಾಲದಲ್ಲಿ ಹೋಗಿ ಸೇರುತ್ತಿದ್ದರೂ ಅದನ್ನು ಪಡೆದುಕೊಳ್ಳದೇ ಇರುವರು. ಪ್ರತಿದಿನ ನಾವು ಹೋಗೋದು ಸದ್ವಸ್ತುವಿನ ಒಳಗೆ, ಸದ್ವಸ್ತುವಿನ ಹತ್ರನೇ ಹೋಗೋದು. ಯಾಕೆ ನಿದ್ದೆ ಬರಲ್ಲ? ಯಾಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತಾರೆ? ಯಾಕೆ ತಗೋತಾರೆ ಅಂದರೆ ಅವರಿಗೆ ಸದ್ವಸ್ತುವಿನ ಪರಿಚಯ ಇಲ್ಲ. ಸದ್ವಸ್ತುವಿನ ಪರಿಚಯ ಇಲ್ಲ. ನಾನಿಲ್ಲಿ ಮಲ್ಕೊಳ್ಳುವಾಗ ರಾತ್ರಿ ಈಗ ಮಲಗ್ತಾ ಇದ್ದೀನಿ, ಬೆಳಗ್ಗೆ ಎದ್ದರೆ ಇದೆಲ್ಲ ನೋಡ್ತೀನಿ, ಇಲ್ಲದೋದ್ರೆ ಬೇರೆ ಎಲ್ಲ ಕೊಟ್ಟ ನೋಡ್ತೀನಿ. ಏನು ಭಯ? ಬರಲೇಬೇಕು. ಹಿರಣ್ಯಗರ್ಭ ತತ್ವದಲ್ಲಿ ಹೋಗಿ ವಾಪಸ್ ಬರಲೇಬೇಕು. ನಮಗಂತೂ ಇದು ಅದನ್ನು ಭೇದಿಸಿ ಪುರುಷ ತತ್ವಕ್ಕೆ ಹೋಗುವಷ್ಟು ಇಲ್ಲಿ ಇಲ್ಲ, ಪಕ್ವತೆ ಇಲ್ಲ ಒಳಗಡೆ ದೇಹದಲ್ಲಿ. ಯಾಕೆಂದರೆ ನಮ್ಗೆ ಗೊತ್ತಲ್ಲ, 10 ನಿಮಿಷ ನಮಗೆ ಸರಿಯಾಗಿ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಆಗುತ್ತಾ? ಮತ್ತು ನಾನು ಏನು ಮಾಡೋದು? 10 ನಿಮಿಷ ನಿಮಗೆ ಒಂದು ಕಡೆ ಆಲೋಚನೆ ಇಲ್ಲದೆ ಕೂತ್ಕೊಳ್ಳೋಕ್ಕಾಗದೆ ಹೋದರೆ ನೀವು ಹೆಂಗೆ ಆತ್ಮಜ್ಞಾನ ಪಡೀಲಿಕ್ಕಾಗುತ್ತೆ? ಸಮಾಧಿ ಅಂದ್ರೇನು? ಯಾವ ಆಲೋಚನೆಗಳು ಇಲ್ಲದೆ ಒಂದು ಕಡೆ ಕುಳಿತುಕೊಳ್ಳುವಂಥದ್ದು, ಮನಸ್ಸು ಸ್ತಬ್ಧವಾಗಿರುವಂಥದ್ದು. ಉಸಿರಾಟ ಮಾತ್ರ. ನಿದ್ದೆಯಲ್ಲಿ ಯಾವ ರೀತಿ ಉಸಿರಾಟ ಇರುತ್ತೆ ಅದೇ ರೀತಿ ಎಚ್ಚರದಲ್ಲಿ ಉಸಿರಾಟ ಮಾತ್ರ ಇದ್ದರೆ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನೂ ಆಪ್ರೇಟ್ ಆಗಿದ್ರೆ, ಬರೀ ಅವೇರ್ನೆಸ್ ಮಾತ್ರ ಇದ್ದರೆ ಅದು ಸಮಾಧಿ. ಎಷ್ಟು ನಿಮಿಷ ಕುತ್ಕೊಬೋದು ನಾವು? ಆಗಲ್ಲ ಬಿಡಿ, ನಮ್ಮ ಕೈಲಿಲ್ಲ. ಆದರೆ ಇದು ಖಾತ್ರಿ ಆಯಿತು, ನಾನು ಈ ರೀತಿ ಹೋಗಿ ಯಾವುದೋ ಒಂದು ರೀತಿಲಿ ಬರ್ತೀನಿ. ಈಗ ನಿಮಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಬೇಕು, ಹೋಗ್ತೀನಿ ಬರ್ತೀನಿ ಅಷ್ಟೆ. ಜನ್ಮ ಸಾವಿರವಿರಲಿ ನಷ್ಟ ಅದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೇ. ಬ್ರಹ್ಮ ಹೃದಯದಲ್ಲಿ ನಿಂತುಬಿಟ್ರೆ ಮಾಯೆ ಏಮ್ ಗೈದೊಡೇಮ್ ಇಮ್ಮಿದಳ ಸರಸವದನ್ನು ಹೋಗೋದು. ಯಾರು ಕೀಟ್ಲೆ ಮಾಡ್ದಂಗೆ ತಮಾಷೆ ಮಾಡ್ದಂಗೆ ಆಗುತ್ತೆ. ಪ್ರಪಂಚದಲ್ಲಿರೋ ಅನುಭವಗಳೆಲ್ಲ ನಮ್ಮನ್ನು ಸ್ವಲ್ಪ ಕೀಟ್ಲೆ ಮಾಡ್ದಂಗೆ ಆಗುತ್ತೆ ಹೊರತು ಅದು ಯಾವ ಸೀರಿಯಸ್ನೆಸ್ಸು ಅದರಲ್ಲಿ ಇರಲ್ಲ. ಪ್ರಪಂಚದಲ್ಲಿ ಸೀರಿಯಸ್ನೆಸ್ ಅನ್ನೋದು ಇಲ್ಲ. ಯಾರು ಮಾಡ್ತಾರೆ ಬಿ ಸೀರಿಯಸ್ ಅಂತ ಯಾರು ಬೈತಿರೋ ನನಗೆ? ಬಿ ಸೀರಿಯಸ್, ಡೋಂಟ್ ಬಿ ಚೈಲ್ಡಿಶ್, ಬಿ ಸೀರಿಯಸ್. ಇವನು ಸೀರಿಯಸ್ ಆಗಿರೋ ಅದಕ್ಕೆ ಅವನು ಸೀರಿಯಸ್ ಆಗಿರಬೇಕಪ್ಪ.
ಯಾವ ಸೀರಿಯಸ್ನೆಸ್ಸಿಗೂ ಅವಶ್ಯಕತೆ ಇಲ್ಲ. ಲೈಟ್, ಸ್ಲೋ, ಯುವರ್ ಸ್ಲೋ, ಯುವರ್ ಲೈಟ್, ಯುವರ್ ಎಕ್ಸ್ಪ್ಯಾನ್ಸಿವ್, ವಿಶಾಲವಾದ ವಿಸ್ತಾರವಾಗಿರೋದು ಮನಸ್ಸು, ಹೀಗಿರೋದು, ಒಂದು ವಿಷಯನ ಕೇಂದ್ರೀಕೃತ ಮಾಡ್ಕೊಂಡಿರೋದು. ಎನರ್ಜಿ ಎಲ್ಲ ಅದರಲ್ಲಿ. ಬೇರೆ ಯಾವುದು ಡಿಸ್ಟರ್ಬ್ ಆದರೆ ಕೋಪ ಬರುತ್ತೆ, ರಿಯಾಕ್ಟ್ ಆಗ್ತೀವಿ. ಫೋಕಸಿಂಗ್ ಇದು. ಇನ್ನೊಂದು ಫಾಸ್ಟ್, ಸ್ಪೀಡ್. ಇದೆರಡು ಸಾಕು ನಮ್ಮನ್ನು ಬಂಧಿಸಲಿಕ್ಕೆ ಈ ಪ್ರಪಂಚಕ್ಕೆ. ಇದೆರಡನ್ನ ಬಂಧಿಸದೇ ಇರಬೇಕಾದ್ರೆ ಏನು ಮಾಡಬೇಕು? ಸ್ಪೀಡ್ ಕಮ್ಮಿ ಮಾಡಬೇಕು. ಸ್ಪೀಡ್ ಕಮ್ಮಿ ಮಾಡಬೇಕು. ಏನು ಮಾಡಬೇಕು? ನಿಧಾನವಾಗಿ. ಸಹಸ್ರನಾಮ ಎಷ್ಟು ನಿಧಾನವಾಗಿ ಹೇಳ್ತೀರೋ ಅಷ್ಟು ಸಾಧನೆ ಆಗಿದೆ ಅಂತ ಲೆಕ್ಕ. ಸಹಸ್ರನಾಮ ಎಷ್ಟೇ ಪುಸ್ತಕ ಅಂದರೆ ಯಾರಿಗೆ ಹೇಳೋದು, ಯಾರಿಗೆ ಬೈಯುವುದಾ? ಸಹಸ್ರನಾಮ ಎಷ್ಟು ನಿಧಾನ. ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರ ಏವ ಚ. ಅಲ್ಲಿ ಕ್ಷೇತ್ರಜ್ಞ ಇದೆ, ಅಕ್ಷರ ಇದೆ, ಎಲ್ಲ ಇದೆ. ಯೋಗೋ ಯೋಗ ವಿಧಾನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಎಷ್ಟು ಪ್ರೀತಿಯಿಂದ, ಎಷ್ಟು ನಿಧಾನವಾಗಿ ಹೇಳ್ತೀರಿ. ಯಾರಿಗೆ ಹೇಳೋದಿದು? ನಿಮ್ಮ ಹೃದಯ ಕಮಲದಲ್ಲಿ ಇರುವಂಥ ಪರಮಾತ್ಮನ ಹತ್ರ ಮಾತಾಡ್ತಿರೋದು. ಅಲ್ಲೆಲ್ಲ ವೈಕುಂಠದಲ್ಲಿರೋ ದೇವರಲ್ಲ. ಅದು ಇರಲಿ, ಒಳಗಡೆ ಇರೋನು ಕೇಳಿಸ್ಕೋಬೇಕು. ಬಸವಣ್ಣ ಏನು ಹೇಳ್ತಾರೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಆ ಲಿಂಗ ಎಲ್ಲಿರುತ್ತೆ ಅಂದರೆ ಒಳಗಡೆ ಇರುತ್ತೆ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನೆಂತೊಲಿವನಯ್ಯ. ಏನು ಮಾತಾಡ್ತೀರೋ ಅದರ ಪ್ರಕಾರ ನಡಿ. ಬಿಸ್ನೆಸ್ಸಲ್ಲಿ ಆಗಲ್ಲ. ಯಾಕಂದರೆ ಟೈಮ್ ತೊಗೊಳ್ಳೋದೆಲ್ಲ ಇರುತ್ತಲ್ಲ. ನಾಳೆ ಬನ್ನಿ, ನಾಡಿಗೆ ಬನ್ನಿ, ನಾಡಿಗೆ ಬನ್ನಿ, ರೋಲಿಂಗ್. ಅದೆಲ್ಲ ಬಿಸ್ನೆಸ್ಸಲ್ಲಿ ಮಾಡೋಕ್ಕಾಗಲ್ಲ. ಹೌದಲ್ಲ? ಅಲ್ಲಿ ಇಲ್ಲ ಆಗ್ತದೆ ನಮಗೆ. ಕಾಯ ವಾಚ ಮನಸ ಪರಿಶುದ್ಧನು ಅಂದ್ರೇನು? ಕಾಯ ವಾಚ ಮನಸ ಪರಿಶುದ್ಧನು ಅಂತಾರೆ. ನೀವು ಏನು ಯೋಚನೆ ಮಾಡ್ತೀರಿ ಅದರಂತೆ ಮಾತಾಡ್ತೀರಾ. ನೀವೇನು ಮಾತಾಡ್ತೀರಿ ಅದರಂತೆ ನಡ್ಕೊಳ್ತೀರಾ. ಈಗ ನಿಮಗೆ ರೆಸಿಸ್ಟೆನ್ಸ್ ಎಲ್ಲಿದೆ, ನಿಮಗೆ ಶತ್ರುಗಳೆಲ್ಲಿದ್ದಾರೆ, ಅಥವಾ ಶತ್ರುನೂ ಇಲ್ಲ, ಮಿತ್ರನೂ ಇಲ್ಲ. ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ. ಈ ಮನಸ್ಸಮಾಧಾನ, ಈ ಸ್ಲೋ, ಈ ಎಕ್ಸ್ಪ್ಯಾನ್ಸಿವ್ ಸ್ಟೇಟ್ ಬಂದರೆ ನೀವೇನೇನು ಕೆಲಸ ಕರ್ಮಗಳು ಬಹಳ ಶ್ರೇಷ್ಠ. ಬೆಳಿಗ್ಗೆ ನಾನು ಪೂಜೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಲ್ಲಿ ಅಭಿಷೇಕ ಮಾಡ್ತೀನಿ, ನಾನು ಇದೆಲ್ಲ ಏನಂದರೆ ಹೋಮ ಹವನ ಏನೇ ಇರಲಿ, ಎಂಥ ದೊಡ್ಡದ ವಿಷಯನೇ ಆಗಿರಲಿ, ಚಿತ್ತಶುದ್ಧಿ. ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ. ಟೈಮ್ ಕಿಲ್ಲಿಂಗ್ ಆಪರೇಷನ್, ಜಸ್ಟ್ ಪಾಸ್ ಟೈಮ್. ನಿಮಗೆ ಚಿತ್ತ ಸಮಾಧಾನ ಬಂದಿದ್ದರೆ, ಇಲ್ಲದೆ ಹೋದರೆ ಕರೆಕ್ಟ್. ಬಂದಿದ್ದರೆ ಚಿತ್ತ ಸಮಾಧಾನ ಬರೋವರೆಗೂ ಅದೇ ಅದು ನಿಮ್ಮನ್ನ ಹೇಳ್ಕೊಂಡು ಹೋಗ್ತಾ ಇರುತ್ತೆ, ನೀವು ಅದ್ರ ಹಿಂದೆ ಹೋಗ್ತಾ ಇರ್ತೀರ. ಒಟ್ಟಿನಲ್ಲಿ ನಿಮ್ಮ ಭಟ್ರು ಎಂಥವ್ರು ಇರ್ತಾರೆ, ಪುರೋಹಿತರು, ಅವ್ರ ಮೇಲೂ ಡಿಪೆಂಡ್ ಆಗಿ ಅವರು ನಿಮ್ಮನ್ನು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಗೆ ಹೋಗ್ತಿರ್ತಾರೆ. ಕೆಲವು ಸರಿ ಸಮ್ಟೈಮ್ಸ್ ಅವ್ರಿಗೇನು ತಿಳುವಳಿಕೆ ಅದ್ರ ಪ್ರಕಾರ ನೀವು ಹೋಗ್ತಾರೆ. ನಿಮಗೆ ಅಧ್ಯಾತ್ಮದ ಏನಾದರೂ ಸ್ವಲ್ಪ ಏನಾದ್ರು ಇದ್ದರೆ ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಿ, ಇವರು ಹೇಳೋದು ಕರೆಕ್ಟಾ ಅಥವಾ ನಾನು ಹೋಗ್ಬೋದಾ, ಈ ಮಾರ್ಗ ಅನುಸರಿಸ್ಬೋದಾ ಬೇಡವಾ ಅಂತ ನಿಮಗೆ ಸ್ವಲ್ಪ ಇದು ಸಿಗುತ್ತೆ. ನೀವು ಶಾಸ್ತ್ರಕ್ಕೆ ಡೈರೆಕ್ಟಾಗಿ ಹೋಗಿರೋದ್ರಿಂದ, ಗುರುಮುಖೇನ ನಿಮಗೆ ವಿಷಯಗಳು ತಿಳಿದಿರೋದ್ರಿಂದ ನೀವು ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಿಮಗೆ ಇರಲ್ಲ. ಇದು ನಿಮ್ದು ಆಗಿಬಿಟ್ಟಿರುತ್ತೆ. ಸ್ವತಃ ಅಧ್ಯಾತ್ಮ ಜ್ಞಾನ ಅನ್ನೋದು ನಿಮ್ದಲ್ಲ, ನೀವೇ ಆಗಿಬಿಟ್ಟಿರ್ತೀರ. ಅದನ್ನು ನೀವೇ ಆಗೋದು.
ನಿಮ್ದಾಗೋದಲ್ಲ. ಯು ಬಿಕಮ್ ದ್ಯಾಟ್. ತತ್ವಂ ಅಸಿ, ಯು ಆರ್ ದ್ಯಾಟ್. ಅದರ ಗುಣಗಳನ್ನು ನೀವು ಸ್ವಲ್ಪ 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 ಅನುಸರಿಸ್ಕೊಂಡ್ರೆ ನೀವು ಅದೇ ಆಗ್ತೀರಾ ಕಾಲಕ್ರಮದಲ್ಲಿ. ಇದು ಸಾಧನೆ. ನಿಮಗೆ ಅದಕ್ಕೆ ಬೇಕಾಗಿರೋ ಸಾಧನ ಚತುಷ್ಟಯಗಳು, ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಇದೆಲ್ಲ ಅದ್ರ ಹಿಂದೆ ಬಂದುಬಿಡುತ್ತೆ. ನಿಮಗೆ ಆ ಮನೋದಾರ್ಢ್ಯತೆ, ನಿಮ್ಮನ್ನು ನೀವು ಎಷ್ಟು ಅರ್ಪಿಸ್ಕೊಳ್ತೀರ ಈ ಲೈನಲ್ಲಿ, ಅದರ ಮೇಲೆ ನಿಮ್ಮ ಮನಸ್ಥಿತಿ ಹೋಗುತ್ತೆ. ಚಿತ್ತ ಸಮಾಧಾನ ಒಂದೇ. ನೀವೇನು ಕೆಲಸ ಮಾಡಿದ್ರೂ ಕೂಡ ಚಿತ್ತ ಸಮಾಧಾನಕ್ಕೆ ಕರ್ಕೊಂಡೋಗ್ಬೇಕು. ಚಿತ್ತ ಸಮಾಧಾನ ಆದ ಕೂಡಲೇ ನಿಮ್ಗೆ ಬೇರೆ ಏನು ಕೆಲಸ ಇದೆ, ಎಲ್ಲೋದ್ರೂ ಕೂತ್ಕೊಳ್ತೀರ, ಸುಮ್ಮನೆ ಇರ್ತೀರ. ತಾಕನೊಂದನ ಜಗದಿ ನೂಕನೊಂದನಿ ಯೋಗಿ. ತಾಕನೊಂದ ಯಾವುದನ್ನು ಅಂಟಿಸ್ಕೊಳ್ಳಲ್ಲ, ನೂಕನೊಂದನು ಯಾವುದನ್ನು ಬೇಡ ಅನ್ನಲ್ಲ. ಏಕಾಕಿ ಸಹವಾಸಿ ಮಂಕುತಿಮ್ಮ. ಏಕಾಕಿ ಒಳಗಡೆ ಏಕಾಕಿ, ಹೊರಗಡೆ ಸಹವಾಸಿ. ಪ್ರಪಂಚದಲ್ಲಿ ಇರ್ತಾರೆ, ಪದ್ಮಪತ್ರಮಿ ಮಂಬಸ ಅಂತಿಸ್ಕೊಳ್ಳೋ ರೀತಿಯಲ್ಲಿ ಇರ್ತಾನೆ. ಆಮೇಲೆ ಇನ್ನೊಂದು, ಇಲ್ಲಿ ನಮಗೆ ಕೆಲವು ಪ್ರಶ್ನೆ ಬಂತು. ನಾನು ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ 12ನೇ ಇದರಲ್ಲಿ ನನಗೆ ಏನು ಪ್ರಶ್ನೆ ಬಂದಿದೆ ಅದು ಇಲ್ಲಿ ಬಂದರೆ, ಈಗ ನಮ್ಮದು ಸಿವಿಯಾರಿಟಿ ಆಫ್ ಅವರ್ ಸ್ಟಡೀಸ್ ಕೆಲವು ಸರಿ ನಮಗಿರೋ ಕ್ವಶನ್ ಅಲ್ಲಿ ಬಂದಿರುತ್ತೆ. ಸೊ ಅಲ್ಲೊಂದು ಕ್ವಶನ್ ಇದೆ, ನಾನು ಏನು ಹೇಳ್ತೀನಿ. ಈ ದೇವೇಂದ್ರ, ಇಂದ್ರ ಅಂತ ಬರುತ್ತೆ. ಇಂದ್ರ ಮತ್ತು ಪ್ರಜಾಪತಿ ಉಪನಿಷತ್ತುಗಳಲ್ಲಿ ಈ ತತ್ವಗಳನ್ನು ಹೇಳಬೇಕಾದ್ರೆ ಕೆಲವು ಇದನ್ನು ಕ್ರಿಯೇಟ್ ಮಾಡಿರ್ತಾರೆ. ಇಂದ್ರ ಮತ್ತು ಪ್ರಜಾಪತಿ. ಇಂದ್ರ ಅಂದರೆ ಸಾಕಷ್ಟು ಸಾಧನೆಯಾಗಿ ಯಾವುದೋ ಒಂದು ಮಟ್ಟಕ್ಕೆ ಹೋಗಿರೋ ಅಂಥವ್ರು. ಅವನಿಗೆ ಪ್ರಶ್ನೆ ಬರುತ್ತೆ. ಅವನಿಗೇನು ಪ್ರಶ್ನೆ ಬರುತ್ತೆ? ಸುಶಕ್ತಿ ಬಗ್ಗೆ ಬರುತ್ತೆ. ಅವನಿಗೆ ಗುರು ಯಾರು? ಪ್ರಜಾಪತಿ. ಅವನು ಹೇಳಿರ್ತಾನೆ ಸುಶಕ್ತಿ ಬಗ್ಗೆ ಇದ್ಕೊಂಡು. ಅವನಿಗೆ ಡೌಟ್ ಬರುತ್ತೆ, ಬಂದು ಸುಷುಪ್ತಿಯಲ್ಲಿ ನಾನು ಏನು ಅನುಭವನೇ ಆಗಲ್ವಲ್ಲ, ನನಗೆ ಸುಷುಪ್ತಿನ ನಾನು ಹೇಗೆ ಕಾಂಟೆಂಪ್ಲೇಟ್ ಮಾಡೋದು, ಸುಷುಪ್ತಿಯ ಅವಸ್ಥೆಯನ್ನು ನಾನು ಹೇಗೆ ಪಡೆಯೋದು, ನನ್ನ ಅನುಭವಕ್ಕೆ ಏನು ಬರಲ್ಲ ಅಲ್ಲಿ. ನೋಡಿ, ಇದು ಇಲ್ಲಿ ಕೇಳ್ತಾನೆ. ಇಂದ್ರನು ಸಮಿತ್ಪಾಣಿಯಾಗಿ ಪುನಃ ಪ್ರಜಾಪತಿ ಹತ್ರ ಬಂದು ಶಾಂತ ಹೃದಯನಾಗಿ ಹೋದೆಯಷ್ಟೇ, ಏನನ್ನು ಬಯಸುತ್ತಾ ಪುನಃ ಬಂದೆ? ಪ್ರಜಾಪತಿ ಕೇಳ್ತಾನೆ, ಪುನಃ ಯಾಕೆ ಬಂದೆ ನೀನು? ಏನೋ ಹೇಳಿದಾನೆ ಅವನು, ಅದನ್ನು ತೊಗೊಳ್ಳೋದ ಅವನು. ಅದು ಅವನೇನು ವರ್ಕೌಟ್ ಆಗಲಿಲ್ಲ, ಪುನಃ ವಾಪಸ್ ಬಂದ. ಇಂದ್ರ ಹೇಳಿದನು, ಭಗವಂತನೇ, ಇದು ನಮ್ಮ ಪ್ರಶ್ನೆ, ಅದು ಹೆಂಗೆ ಎಲ್ಲಿ ಸಿಗ್ತೋ ಗೊತ್ತಿಲ್ಲ. ಇದು ಭಗವಂತನೇ, ಸುಷುಪ್ತಿಯಲ್ಲಿರುವ ಇವನು ಈಗ ನಾನು ಇಂಥವನು ಎಂದು ತನ್ನನ್ನು ತಿಳಿದಿರುವುದೇ ಇಲ್ಲ, ನಾನು ಇಂಥವನಂತ ಗೊತ್ತಿರೋದೇ ಇಲ್ಲ, ಈ ಪ್ರಾಣಿಗಳನ್ನು ತಿಳಿದಿರುವುದೇ ಇಲ್ಲ, ವಿನಾಶವನ್ನು ಹೊಂದಿದವನಂತೆ ಇರುತ್ತಾನೆ. ಆದ್ದರಿಂದ ನಾನಿಲ್ಲಿ ಯಾವ ಭೋಗ್ಯವನ್ನು ನೋಡೋಕ್ಕಾಗ್ತಾ ಇಲ್ಲ ಏನು ನನಗೆ ಸುಷುಪ್ತಿಯಲ್ಲಿ? ನೀವು ಉತ್ತರ ಹೇಳಬೇಕು. ಪ್ರಜಾಪತಿ ಸುಷುಪ್ತಿನೆಲ್ಲ ಇದು ಮಾಡು ಅಂತ ಹೇಳ್ದ. ಸುಷುಪ್ತಿಯಲ್ಲಿ ಏನೂ ಇಲ್ಲ ನನಗೆ, ನನ್ನ ಆಬ್ಸೆಂಟು, ಏನೂ ನೋಡೋಲ್ಲ ನನಗೆ. ನೋಡೇನು. ಅದಕ್ಕೆ ಇಂದ್ರನೇ, ಇದು ಹೀಗೆಯೇ, ಈ ಆತ್ಮನನ್ನು ನಿನಗೆ ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾನೆ, ಇವನನ್ನು ಬಿಟ್ಟು ಯಾವನನ್ನು ಹೇಳುವುದಿಲ್ಲ, ಇನ್ನೂ 5 ವರ್ಷಗಳು ವಾಸಿಸು. ನೋಡಿ, ಈ ಥರ ಒಂದು ಕ್ವಶನ್ ಬಂದರೆ, ಎರಡು ಸ್ಟೇ ಫಾರ್ 5 years ದೇರ್. ನಿಮ್ಮ ಸಿಸ್ಟಮ್ಮು ಅದನ್ನು ತಗೊಳ್ಳೋಕ್ಕೆ ರೆಡಿಯಾಗಿಲ್ಲ. ಯಾವುದು? ನಾವಿಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡ್ತೀವಿ, ಅದು ಮಾಡ್ತೀವಿ, ಆತ್ಮ ಮಾಡ್ತೀವಿ, ಹೋಗ್ಬಿಡ್ತೀವಿ, ರಿಯಲೈಸೇಷನ್ ಮಾಡಿಬಿಡ್ತೀನಿ ಅಂತ ಯಾರೋ ಹೇಳ್ತಾರೆ. ಇಲ್ಲಿ ನೋಡಿ, ಅವನ ಕತೆ ನೋಡಿ. 5 ವರ್ಷ ಕೂತ್ಕೊಂಡು ಹೇಳ್ತಾನೆ ಅವನು ಪ್ರಜಾಪತಿ ಇಂದ್ರನಿಗೆ, 5 ವರ್ಷ ಇರು. ಸೊ ಆತ್ಮಜ್ಞಾನ ಸುಷುಪ್ತಿಯನ್ನು ತಿಳ್ಕೊಳ್ಬೇಕಾದ್ರೆ ಆಯಿತಾ. ಆಮೇಲೆ ಏನಾಯಿತು? 5 ವರ್ಷಗಳ ಇಂದ್ರನು ಇನ್ನೂ 5 ವರ್ಷಗಳಲ್ಲಿ ವಾಸ ಮಾಡಿದನು. ಒಟ್ಟು 101 ವರ್ಷ ಇಂದ್ರ ಅಲ್ಲಿದ್ದಿದ್ದು ಪ್ರಜಾಪತಿ ಹತ್ರ. ಇಂದ್ರನು ಪ್ರಜಾಪತಿಯ ಬಳಿಯಲ್ಲಿ 101 ವರ್ಷಗಳಿರೋ ಬ್ರಹ್ಮಚರ್ಯ ವಾಸವನ್ನು ಮಾಡಿದನು ಎಂದ ಅನಂತರ ಪ್ರಜಾಪತಿ ಇಂದ್ರನಿಗೆ ಇವಾಗ ಹೇಳ್ತಾನೆ ಅವನಿಗೆ, ಇಂದ್ರನೇ, ಈ ಶರೀರವು ಮರ್ತ್ಯವೇ, ಈ ಶರೀರ ಹೋಗೋದು, ಮೃತ್ಯುವಿನಿಂದ ಗ್ರಸ್ತವಾಗಿರುತ್ತದೆ, ಅಂದರೆ ಪ್ರತಿ ಕ್ಷಣವೂ ಸಾಯ್ತಾ ಇದೆ ಅಂತ.
ಮೃತ್ಯು ಅಂದರೆ ಒಂದು ದಿವಸ ಮೃತ್ಯು ಬರೋದಲ್ಲ, ಒಂದು ದಿವಸ ಸಾಯೋದಲ್ಲ, ಪ್ರತಿ ಕ್ಷಣವೂ. ಫ್ಯಾನ್ ಬೇಕಾ? ಬೇಕಾದರೆ ಒಂದನ್ನು ಪ್ರೆಸ್ ಮಾಡಿ, ಒನ್ ಇದೆಲ್ಲ ಒನ್. ನನಗೆ ಸ್ವಲ್ಪ ಸಿಗುತ್ತೆ, ಗೊತ್ತಾಯ್ತು. ಈ ಶರೀರವು ಮರ್ತ್ಯವೇ, ಮೃತ್ಯುವಿನಿಂದ ಗ್ರಸ್ತವಾಗಿರುತ್ತದೆ. ಇದು ಅಮೃತನೂ ಅಶರೀರನೂ ಆದ ಆತ್ಮನಿಗೆ ಅಧಿಷ್ಠಾನ. ತಿಳ್ಕೊಳ್ಳಿ, ಈ ಶರೀರ ಯಾರಿಗೆ ಅಧಿಷ್ಠಾನ? ಯಾರಿಗೆ ಮನೆ? ಯಾರಿಗೆ ಮನೆ? ಅಮೃತನೂ ಅಶರೀರನೂ ಆದ ಆತ್ಮನಿಗೆ ಅಧಿಷ್ಠಾನ. ಇದು ಅವನಿಗೆ ಮನೆ. ನಿಮ್ಮದು ಶರೀರ. ಶರೀರವುಳ್ಳವನು ಪ್ರಿಯ ಅಪ್ರಿಯ ಇವುಗಳಿಂದ ಗ್ರಸ್ತನಾಗಿರುತ್ತಾನೆ. ಶರೀರವುಳ್ಳವನಿಗೆ ಪ್ರಿಯ ಅಪ್ರಿಯಗಳ ವಿನಾಶವೇ ಇಲ್ಲವೇ ಇಲ್ಲ. ಅವನು ಶರೀರ ಎಲ್ಲಿವರೆಗೆ ಶರೀರ ನಂದು ಅಂದ್ಕೊಳ್ತಾನೆ, ನನಗೆ ಪ್ರಿಯ ಅಪ್ರಿಯ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದ್ದೇ ಇರುತ್ತೆ. ಶರೀರ ಇರೋವರೆಗೂ, ಶರೀರ ಜೊತೆ ನಾನು ಅಂದ್ಕೊಂಡಿರೋವರೆಗೂ ಇರುತ್ತೆ. ಶರೀರವಿಲ್ಲದವನನ್ನು ಪ್ರಿಯಾಪ್ರಿಯಗಳು ಸೋಂಕುವುದಿಲ್ಲ. ಶರೀರ ಇಲ್ಲದವನನ್ನು, ಇಲ್ಲಿ ಒಂದು ಇದೆ, ಶರೀರ ಇಲ್ಲ ನನಗೆ ಅಂತ ಒಳಗಡೆಯಿಂದ ಬರಬೇಕು. ನನಗೆ ಶರೀರ ಇಲ್ಲ, ನಿದ್ದೆಯಲ್ಲಿ ನನಗೆ ಶರೀರ ಇಲ್ಲ, ಶರೀರದಿಂದ ನಾನು ಸಪ್ರೇಟ್ ಆಗಿರ್ತೀನಿ. ಅದಿರುತ್ತೆ, ಪ್ರಾಣ ಮಾತ್ರದಲ್ಲಿ ಇರುತ್ತೆ ಅದು. ಹೌದಾ? ಅದು ಬೆಳಗ್ತಾ ಇರುತ್ತೆ. ಇದ್ರ ಟೈಮ್ ಒಂದು 6 hours 7 hours ಆದಮೇಲೆ ನ್ಯಾಚುರಲ್ ಫಿನಾಮಿನಲ್ ಫೋರ್ಸಸ್ ಇದನ್ನು ಎಬ್ಬಿಸ್ಬಿಡುತ್ತೆ, ಯಾವುದೋ ಈ ಪ್ರಾಣಿನ. ಆವಾಗ ಇದು ಬೆಳಕು ಬರುತ್ತೆ ಒಳಗಡೆಯಿಂದ. ಬೆಳಕು ಬಂದಾಗ ಇದು ಮೈಂಡು ಇಂಟೆಲೆಕ್ಟು ಲೈಟ್ ಬಲ್ಬ್ ಥರ, ಆಮೇಲೆ ಅದಲ್ಲೇ ಇರುತ್ತೆ. ಸರ್ವವ್ಯಾಪಿ ರಿಯಾಲಿಟಿ ಅದಲ್ಲೇ ಇರುತ್ತೆ, ಯಾವಾಗಲೂ ಎಲ್ಲರನ್ನೂ ಬೆಳಗ್ತಾ ಇರುತ್ತೆ. ನಿಮ್ಮದು ಇಕ್ವಿಪ್ಮೆಂಟು ಆವಾಗ ರೆಸ್ಟಲ್ಲಿರುತ್ತೆ. ಅದು ಒಂದು 6-7 ಅವರು ಮಲಗಿದ ಮೇಲೆ ಫಿನಾಮಿನಲ್ ಫೋರ್ಸಸ್ ಅದನ್ನು ದುಡ್ಬಿಡುತ್ತೆ ಆಚೆ. ಕರೆಕ್ಟಾ? ದುಡ್ದಾಗ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಒಳಗಡೆಯಿಂದ ಪುನಃ ಗ್ಲೋ ಬರುತ್ತೆ. ಆವಾಗ ನೀವು ಚಟುವಟಿಕೆ ಪುನಃ ಶುರು ಮಾಡ್ತೀರ. ಈಗ ಆ ಗ್ಲೋ ನಿಮ್ಮೊಳಗೆ ಬರುವಾಗ ಆವಾಗ ನಾನು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗುತ್ತೆ, ಐ ಆಪ್ರೇಟ್ ಆಗುತ್ತೆ. ಐ ಬಂದ ಕೂಡಲೇ ಅದು ಹೋಯ್ತು. ಯಾವುದು ಹೋಯ್ತು? ಸದ್ವಸ್ತು ಹೋಯ್ತು. ಜ್ಞಾನಿಗಳಿಗೆ ಎಚ್ಚರದಲ್ಲಿರು ಕೂಡ ಸದ್ವಸ್ತುವಲ್ಲೇ ಇರ್ತಾರೆ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ಆಪ್ರೇಟ್ ಆಗಲ್ಲ. ಅಶರೀರವಾದವನು ನೋಡಿ, ಶರೀರವಿಲ್ಲದವನನ್ನು ಜ್ಞಾನಿಗೆ ರಮಣ ಮಹರ್ಷಿಗಳು ಏನು ಹೇಳ್ತಾರೆ? ನಾನು ಇದರಲ್ಲಿ ಇಲ್ಲ, ಅದಕ್ಕೆ ಯಾಕೆ ಆಪ್ರೇಟ್, ನಾನು ಅದರಲ್ಲಿ ಇಲ್ಲ, ಅದಕ್ಕೆ ಯಾಕೆ ತೊಂದರೆ ಮಾಡ್ತೀರಾ? ಅದರ ಪ್ರಾರಬ್ಧವನ್ನು ಅದು ಅನುಭವಿಸ್ತಾ ಇದೆ. ಶರೀರವಿಲ್ಲದವನನ್ನು ಪ್ರಿಯಾಪ್ರಿಗಳು ಸೋಂಕುವುದೇ ಇಲ್ಲ. ಅವರಿಗೆ ಪ್ರಿಯನೂ ಇಲ್ಲ, ಅಪ್ರಿಯನೂ ಇಲ್ಲ. ಸೊ ನಿದ್ದೆಯಿಂದ ಆಚೆ ಬರುವಾಗ ಶರೀರ ಇಲ್ಲದವನು ನಾನು ಈಗ ಶರೀರದಲ್ಲಿ ನನ್ನನ್ನು ಬೆಟ್ಟಿಸ್ಕೊಳ್ತಾ ಇದ್ದೀನಿ. ಇಲ್ಲೋದ್ರೆ ಅವನು 5 ವರ್ಷ ಅಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಿದ್ನ? ಈ ಶಿಫ್ಟ್, ಈ ಪ್ಯಾರಡಿಮ್ ಆಗಬೇಕಾದ್ರೆ 5 ವರ್ಷ ಇಂದ್ರ ಅಲ್ಲಿರಬೇಕಾಗಿತ್ತು. ಆ ಮಟ್ಟಕ್ಕೆ ಹೋಗಿ, ಸುಷುಪ್ತಿ ಮಟ್ಟಕ್ಕೆ ಹೋಗಿ 5 ವರ್ಷ ಇರಬೇಕಾಗಿತ್ತು. ಸೊ ಪ್ರಿಯ ಶರೀರವಿಲ್ಲದವನನ್ನು ಪ್ರಿಯ ಅಪ್ರಿಯಗಳು ಸೋಂಕುವುದೇ ಇಲ್ಲ. ಇನ್ನೊಂದು ಹೇಳ್ತೀನಿ ನೋಡಿ. ಶಿರಸ್ಸು ಕೈ ಮೊದಲಾದವು ಇಲ್ಲವಾದ್ದರಿಂದ ಅಶರೀರ. ಶಿರಸ್ಸು ಕೈ ನನಗೆ ಇಲ್ಲ ಅಂದರೆ ಅಶರೀರ. ವಾಯುವಾದಿ ಶಿಶಿರ ಋತು ಕಳೆದ ಮೇಲೆ ಗ್ರೀಷ್ಮ ಕಾಲದ ಸೂರ್ಯನ ತಾಪವನ್ನು ಹೊಂದಿ ಆ ತಾಪದಿಂದ ಭಿನ್ನವಾದ ಸ್ವರೂಪವನ್ನು ಪಡೆದ ಮುಂಗಾಳಿ ಮೊದಲಾದ ವಾಯು ರೂಪದಿಂದ ಮಳೆಗೆರೆಯುವಂತೆ ನೇಚರ್ನ ತರ್ತಾರೆ. ಈಗ ಆತ್ಮನು ಸಂಸಾರಾವಸ್ಥೆಯಲ್ಲಿ ಆಕಾಶಾದಿ ವಾಯುವಾದಿ ಆಕಾಶ ಸಮಾನತ್ವವನ್ನು ಹೊಂದುವಂತೆ ಶರೀರ ಸಾಮ್ಯವನ್ನು ಹೊಂದಿರುತ್ತಾನೆ. ಶರೀರ ಸಾಮ್ಯವನ್ನು ಹೊಂದಿರುತ್ತಾನೆ ಯಾರು? ಆತ್ಮ. ಹೇಗೆ ನಿಮ್ಮ ಋತುಗಳಲ್ಲಿ ಇದು ಶರೀರವನ್ನು ಪ್ರಜಾಪತಿ ಇಂದ್ರನಿಗೆ ಉಪದೇಶಿಸಿದಂತೆ
ನೀನು ದೇಹೇಂದ್ರಿಯಗಳ ಗುಣವುಳ್ಳವನಲ್ಲ, ಬ್ರಹ್ಮವೇ ನೀನಾಗಿರುವೆ ಎಂದು ಆಚಾರ್ಯನಿಂದ ಉಪದೇಶಿಸಲ್ಪಟ್ಟಾಗ ಇವನು ಈ ಶರೀರದಿಂದ ವಾಯುವಾದಿಗಳು ಆಕಾಶದಿಂದ ಏಳುವಂತೆ ಎದ್ದು ದೇಹಾದಿ ವಿಲಕ್ಷಣವಾದ ತನ್ನ ಸ್ವರೂಪವನ್ನು ಅರಿತುಕೊಂಡು ದೇಹವೇ ತಾನೆಂಬ ಭ್ರಾಂತಿಯನ್ನು ಬಿಟ್ಟು ತನ್ನದೇ ಆದ ರೂಪದಿಂದ ಎಂದರೆ ಸದ್ರೂಪದಿಂದ ಸಿದ್ಧನಾಗುತ್ತಾನೆ. ಸದ್ರೂಪದಿಂದ ಸಿದ್ಧನಾಗುತ್ತಾನೆ. ದೇಹೇಂದ್ರಿಯ ತಾದಾತ್ಮ್ಯತೆಯನ್ನು ಬಿಟ್ಟು ಸದ್ರೂಪದಿಂದ. ಸೊ ಅಕ್ಷಿಪುರುಷ ಮತ್ತು ಸ್ವಪ್ನ ಪುರುಷ ಇಬ್ಬರು ವ್ಯಕ್ತ. ಅಕ್ಷಿಪುರುಷ ಅಂದರೆ ನಮ್ಮ ವೇಕಿಂಗ್ ಸ್ಟೇಟ್ ಆ್ಯಂಡ್ ಸ್ವಪ್ನ ವ್ಯಕ್ತರು. ಸುಷುಪ್ತನೂ ಸಮಸ್ತನೂ ಸಂಪ್ರಶ್ನ ಆಗಿರುವ ಪುರುಷನು ಅವ್ಯಕ್ತನು. ಇವನು ಅವ್ಯಕ್ತ. ತನ್ನ ಸ್ವರೂಪದಿಂದ ಸಿದ್ಧನಾಗಿರುವ ಪುರುಷನು ಕ್ಷರ ಅಕ್ಷರವೆಂಬ ವ್ಯಾಕೃತ ಅವ್ಯಾಕೃತ ಪುರುಷನಿಗೆ ಹೋಲಿಸಿದರೆ ಉತ್ತಮ ಪುರುಷನಾಗಿರುತ್ತಾನೆ. ಅಶರೀರಂ, ಅಶರೀರ ನಾನು, ಈ ಭಾವನೆ ಬರಬೇಕಾದರೆ ಎಷ್ಟು ನಾವು ತಪಸ್ಸು ಮಾಡಬೇಕು, ಎಷ್ಟು ನಾವು ಏನೇ ಜ್ಞಾನಾರ್ಜನೆ ಮಾಡಿದರೂ ಕೂಡ, ಏನೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೂ ಕೂಡ ನಾನು ಅಶರೀರ ಅನ್ನೋ ಮಟ್ಟಕ್ಕೆ ನನ್ನನ್ನು ತಕ್ಕೊಂಡು ಹೋದರೆ ನಂದು ಆಧ್ಯಾತ್ಮ ಸಾಧನೆ ಕರೆಕ್ಟ್. ನಾನು ಪ್ರವಚನ ಮಾಡ್ತೀನಿ, ಅಲ್ಲಿ ಅಷ್ಟು ಜನ ಬಂದಿದ್ದರು, ಇಲ್ಲಿ ಇಷ್ಟು ಜನ ತುಂಬ ಚೆನ್ನಾಗಿದೆ ಹೇಳಿದರು, ಅಲ್ಲಿ ಹಾರ ಹಾಕಿದ್ರು ಅಂದರೆ ಶರೀರಕ್ಕೆ ಇನ್ನೂ ಜಾಸ್ತಿ ಬೆಲೆ ಕೊಟ್ಟು ಇನ್ನೂ ಅದರ ಜೊತೆ ಅಂಟಿಕೊಂಡಂಗಾಗುತ್ತೆ. ಅಶರೀರಂ ಶರೀರೇಶು ಅನಮಸ್ತೇಷು ಅವಸ್ಥಿತಂ ಮತ್ವಾ ಧೀರೋ ನ ಶೋಚತಿ. ಹೌದಾ? ಸೊ ಇದು ಭಾಳ ಕಷ್ಟ ಆದರೂ ಕೂಡ ನನಗೇನೋ ಈ ಕ್ಲಾಸಲ್ಲಿ ಇದನ್ನು ಹೇಳಬೇಕು, ನಾವು ಸುಷುಪ್ತಿಯಲ್ಲಿ ಹೇಗೆ ಆತ್ಮನನ್ನು ಪಡೆಯೋದು, ನಮಗೂ ಡೌಟ್ ಬಂತು. ಸುಷುಪ್ತಿ ಅವಸ್ಥೆ ಇಷ್ಟು ಚೆನ್ನಾಗಿದೆ, ತುರಿಯೋಕ್ಕೆ ನಾವು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ನಾವು ಯಾರಿಗೂ 5 ನಿಮಿಷ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದನ್ನು ತುರಿಯೋದು ಬಿಟ್ಬೇಡಿ, ಅದ್ರ ಪಾಡಿಗೆ ನಾವು ಸುಷುಪ್ತಿಯಲ್ಲಿ ಕೂತ್ಕೊಂಡು ಸುಷುಪ್ತಿನ ಸುಷುಪ್ತಿನ ನೀವು ಎಷ್ಟು ಅನಲೈಸ್ ಮಾಡಿದರೆ ಅಷ್ಟರ ಮಟ್ಟಿಗೆ ನಿಮ್ಮ ಹೊರಗಡೆ ಪ್ರಾಪಂಚಿಕ ಅಟ್ಯಾಚ್ಮೆಂಟು ಸ್ವಲ್ಪ ಸಡ್ಲಾಗುತ್ತೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ. ಕಗ್ಗ ನಿಮಗೆ ಸಪೋರ್ಟ್ಸ್ ಕೊಡ್ತದೆ. ಕಗ್ಗನ್ನು ಓದ್ತಾ ಇದ್ದರೆ ಸ್ವಲ್ಪ ನಾನು ಅಶರೀರ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ಹೊರಯೋಗ ಸೂತ್ರವಿದು ಮಂಕುತಿಮ್ಮ. 2 ಕೋಣೆ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಕರಾಟಗಳ ನಾಡು. ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಮೌನದ ಒಳಮನೆಯ ಶಾಂತಿಯಲ್ಲಿ ನೀವು ವಿರಮಿಸಬೇಕಾದರೆ ನಿಮ್ಮ ಇಕ್ವಿಪ್ಮೆಂಟು ಎಷ್ಟರ ಮಟ್ಟಿಗೆ ತಯಾರಾಗಿರಬೇಕು, ಎಷ್ಟರ ಮಟ್ಟಿಗೆ ಆಸೆ ಆಕಾಂಕ್ಷೆಗಳು ಕಡಿಮೆ ಆಗಿರಬೇಕು, ಎಷ್ಟರ ಮಟ್ಟಿಗೆ ವೈರಾಗ್ಯ ಬಂದಿರಬೇಕು, ಮೆಚುರಿಟಿ ಎಷ್ಟರ ಮಟ್ಟಿಗೆ. ಮೆಚುರಿಟಿ ಅಂದ್ರೇನು? ಇಮೋಷ್ನಲ್ ಮೆಚುರಿಟಿ ಅಂದರೆ ದಯಾನಂದರು. ಇಮೋಷ್ನಲ್ ಮೆಚುರಿಟಿ ಅಂದ್ರೇನು? ಇಮೋಷನ್ ಮೈಂಡು ಯಾವುದೇ ಕಾರಣಕ್ಕೂ ಹೊರಗಿನ ಸಂಸ್ಕೃತಿಗೆ ರಿಯಾಕ್ಟ್ ಆಗದೇ ಇದ್ದರೆ ಇಮೋಷನಲ್ ಮೆಚುರಿಟಿ. ಚಿನ್ಮಯ ಅಂತ ಹೇಳ್ತಾರೆ ಅನ್ನೆಸೆಸರಿ ಇಮೋಷನ್ಸ್. ಅನ್ನೆಸೆಸರಿ ಯಾಕೆ ಹೇಳ? ಅಯ್ಯೋ ಹೌದಾ ಹಾಗೋಯ್ತಾ, ಅಯ್ಯೋ ಏನು ಬ್ರಹ್ಮನ ಗೊತ್ತಿಲ್ಲ ನನಗೆ. ಅಲ್ಲಿ ಆಂಧ್ರದಲ್ಲಿ ಪ್ರವಾಹ ಬಂದರೆ ರಾತ್ರಿ ಎಷ್ಟೋ 100 500 ಎಲ್ಲ ನೀರಲ್ಲಿ ಕೊಟ್ಕೊಂಡು ಹೋಗ್ತಾರೆ. ಯಾರಿಗಾರು ನೀವು FIR ಮಾಡ್ತೀರಾ? ಇಷ್ಟು ಜನ ಸತ್ತೋದ್ರು ಅಂತ ಯಾರಿಗಾರು ಹೇಳೋಕ್ಕಾಗುತ್ತೆ? ನಿಮಗೇನಾದ್ರು ಇದೆಯಾ? ಆ್ಯಕ್ಸೆಪ್ಟ್ ಮಾಡ್ತೀರಾ ಇಲ್ವಾ? ಹೇಗೆ ಆ್ಯಕ್ಸೆಪ್ಟ್ ಮಾಡ್ತೀರಾ? ಅದು ನ್ಯಾಚುರಲ್ ಫಿನಾಮಿನಾ ಅಂಥೇಳಿ ಆ್ಯಕ್ಸೆಪ್ಟ್ ಮಾಡ್ತೀರ. ಈ ಮನುಷ್ಯನು ಕೂಡ ಇದೇ ಥರ ನ್ಯಾಚುರಲ್ ಫ್ಯಾಕ್ಟರು, ನೇಚರ್ ಅವ್ರ ಮೂಲಕ ಕೆಲಸ ಮಾಡ್ತಾ ಇದೆ ಅಂತ ಯಾಕೆ ಆ್ಯಕ್ಸೆಪ್ಟ್ ಮಾಡಲ್ಲ ನೀವು? ಭಗವಂತನೇ ಅವ್ನ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ. ಅವ್ನ ಪ್ರಾರಬ್ಧ ಕರ್ಮನ ಈ ರೀತಿ ಅನುಭವಿಸ್ತಾ ಇದ್ದಾನೆ. ದೇವರೇ ಇವ್ರು ಒಳ್ಳೇದು ಮಾಡಪ್ಪ, ಯಾಕೆ ಅವ್ನು ಮೊಳೆ ಹೊಡಿತಾ ಇದ್ದರೆ ಯೇಸು ಕ್ರಿಸ್ತ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಯೇಸು ಕ್ರಿಸ್ತ ಎಲ್ಲ ಇಟ್ಕೊಂಡು ಮಳೆ ಹೊಡಿತಾ ಇದ್ದರೆ, ಓ ಲಾರ್ಡ್ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಭಗವಂತನನ್ನೇ ನೀವೆಲ್ಲ ಕಡೆ ನೋಡ್ತಾ ಇದ್ದರೆ ನಿಮಗೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗಲ್ಲ. ನೀವೆಲ್ಲವನ್ನೂ
acceptance of fact. You start accepting situation as it is, as they are. ಸೊ ಹಾಗೆ ಈಗ ಪುನಃ ಸರಿ ಕಗ್ಗನೆ ಪುನಃ ಮಾಡ್ತೀನಿ. ಇಬ್ಬರು ಇದ್ದಾರೆ, ಪುನಃ ಮಾಡೋಣ. ಕಗ್ಗ ತಗೊಳ್ಳಿ ಸರ್. 896. 4 ಕಗ್ಗ ಮಾಡ್ತೀನಿ. ಈ ಮಾಡಿರೋ ಪಾಠಕ್ಕೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಮಗೆ. ನೀವು ಹೇಳಿದಲ್ಲ, ನಾವು ಸಾಮಾನ್ಯ ಉಪನಿಷತ್ತು ಹೇಗೆ ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಕಗ್ಗ ಸಹಾಯ ಆದರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನಮಗೆ ಅನುಕೂಲವಾಗುತ್ತೆ. 896 ತೊಗೊಂಡ್ರೆ 896. ಹೋದ ಸರಿ ಮಾಡಿದೆ, ಪುನಃ ಈ ಸರಿ ಮಾಡಬೇಕಂತ ನನಗೆ. ಅದೇ ಕ್ಲಾಸನ್ನು ನಾನು ಮಾಡಿರೋದ್ರಿಂದ 896. ಅದೇ ನಾವು ಮೆಟೀರಿಯಲ್ ವರ್ಲ್ಡ್ ಗ್ಲೋರಿಫೈ ಮಾಡಿಕೊಂಡೆಲ್ಲ ಹೊರಗಡೆ ಅದೇ ತಾನೆ. ಯಾರನ್ನು ಕೂಡ ನಾವು ಓಹೋ ನ್ಯೂಸ್ ಪೇಪರೆಲ್ಲ ಅದೇ, ಇನ್ನೇನಿಲ್ಲ. ನ್ಯೂಸ್ ಪೇಪರೆಲ್ಲ ಅಧ್ಯಾತ್ಮ ಬರೋಲ್ಲ. ಎಲ್ಲ ಒಂದು ಕಡೆ ಒಂದು ಲೈನಲ್ಲಿ ಮಂಕೋತಿ ಮನೆ ಕಗ್ಗ ಅಥವಾ ಏನೋ ಒಂದಿಷ್ಟು ಬರುತ್ತೆ ಅಷ್ಟೇ ಹೊರತು ಅಧ್ಯಾತ್ಮ ಜಾಸ್ತಿ ಅವರಿಗೆ ಅಡ್ವರ್ಟೈಸ್ಮೆಂಟು ದುಡ್ಡು ಎಲ್ಲ ಇದಕ್ಕೆ ಇದರಲ್ಲಿ ಸಿಗಲ್ಲ. ಸೊ ಭೌತ ವಿಜ್ಞಾನ ವಿವರಗಳಿಂದ ಏನು ಆತ್ಮಂಗೆ. ಈಗ ಯಾರು ಬಂದು ನನಗೆ ಭೌತ ವಿಜ್ಞಾನಿ ಬಂದು ಹಂಗೆ ಹಿಂಗೆ ಅದೆಲ್ಲ ಆಯ್ತು, ಹಿಂಗೆ ನನಗೇನಾಗಬೇಕು? ನನಗೆ ಚಂದ್ರನ ಹತ್ರ ಹೋದ್ರೇನು, ಮಂಗಳನ ಹತ್ರ ಹೋದ್ರೆ ನನಗೇನಾಗಬೇಕು? ನಿಮ್ಮಲ್ಲಿರೋ ಪರಮಾತ್ಮ ತತ್ವ ನಿಮ್ಮ ಚಂದ್ರ ಮಂಗಳ ಈ ಥರ ಎಷ್ಟೋ ಸೋಲಾರ್ ಸಿಸ್ಟಮ್ ಏನೋ ಇದನ್ನೆಲ್ಲ ಸೇರ್ಕೊಂಡು ಒಳಗಡೆ ಇದೆ ಅದು ಅಲ್ಲಿ. ನೀವು ಮಂಗಳಗ್ರಹಕ್ಕೆ ಹೋಗಿ ದೊಡ್ಡ ಇದು ಮಾಡಿದ್ರೆ ನನಗೇನಾಗಬೇಕು? ಎಷ್ಟು ಲಕ್ಷ ಅದೇನೋ $1 ಬಿಲಿಯನ್ ಖರ್ಚಾದರೆ ನನಗೇನಾಗಬೇಕು? ನೀವೇನು ಮಾಡಿ ಅಲ್ಲಿ ಹೋಗ್ಬಿಟ್ಟು ಒಂದು ಕಲ್ಲು ಎತ್ಕೊಬಾರ್ದು. ನೀವು ಹೊಸಕೋಟೆಯಿಂದ ಒಂದು ಕಲ್ಲು ತೊಗೊಂಬನ್ನಿ, ಎಲ್ಲ ಅದೇ ಅಷ್ಟೇ. ಹೌದಲ್ವಾ? ಅಲ್ಲಿಂದ ತರೋದು ಅಲ್ಲಿ ಹೊಸಕೋಟೆಯಿಂದ ಒಂದು ಕಲ್ಲು ಎತ್ಕೊಂಬಂದು ಎರಡು ಅದು ಅಲ್ಲಿದೆ. ಅದು ಮೆಟೀರಿಯಲ್, ಇದು ಮೆಟೀರಿಯಲ್, ಎಲ್ಲ ಸೋಲಾರ್ ಸಿಸ್ಟಮಲ್ಲಿ ಇದೆಲ್ಲ ಗುಂಡುಗಳು. ಹೌದಾ? ಇದ್ರ ಒಳಗಡೆ ಇರೋದು ಎಷ್ಟೋ ಆ ಥರದ್ದು ಸೋಲಾರ್ ಸಿಸ್ಟಮ್ ಒಳಗಡೆ ಇದೆ. ಯಾವುದರಲ್ಲಿ? ನಮ್ಮೊಳಗಿದೆ, ಪರಮಾತ್ಮ ತತ್ವದಲ್ಲಿದೆ. ದ ಗ್ಲೋರಿ ಆಫ್ ದ ಸೋಲ್. ವಿವೇಕಾನಂದರು ಹೇಳ್ತಾರೆ, ನಿಮ್ಮ ಯಾವ ಗ್ಲೋರಿಫಿಕೇಷನ್ ಮಾಡಿದ್ರೂ ಅದು ನಿಮ್ಮ ಗ್ಲೋರಿ ಆಫ್ ದ ಸೋಲ್, ಅದು ಎದುರುಗಡೆ ಏನೂ ಇಲ್ಲ. ಯಾವ ಗಣನೆಗೂ ಬರುವುದಿಲ್ಲ ನಿಮ್ಮ ಮೆಟೀರಿಯಲ್ ವರ್ಲ್ಡ್. ಯಾವುದು? ಗ್ಲೋರಿ ಆಫ್ ದ ಸೋಲ್, ನಿಮ್ಮ ಆತ್ಮತತ್ವದ ವೈಭವದ ಮುಂದೆ ಯಾವುದೂ ಇಲ್ಲ. ಸೊ ಈಗ ನೀವು ಹೇಳಿ, ಇಂಪಾರ್ಟೆನ್ಸ್ ಎಷ್ಟು ಇಂಪಾರ್ಟೆನ್ಸ್ ಅಷ್ಟೇ ಕೊಡಬೇಕಷ್ಟೇ. ಇನ್ನೇ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಲೌಕಿಕದಲ್ಲಿ ನೀವು ಮೌಲ್ಯ ಮಾಡಿದ್ರೆ ನಿರ್ಲೌಕಿಕದ ನಾಣ್ಯ ಅದು ತಾತ್ವಿಕನಿಗೆ ಲೆಕ್ಕ. ನಿಮ್ಮ ಲೆಕ್ಕ ನಿಮಗೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ದುಡ್ಡು, ನಿಮ್ಮ ನೇಮು ಫೇಮ್ ಕ್ರೆಡಿಟು ಅದೆಲ್ಲ ನಿಮ್ಮದು. ಅದು ನಿಮ್ಮ ಕರ್ಮ, ಪ್ರಾರಬ್ಧ ಕರ್ಮ. ನಾವೇನು ಮಾಡೋದು? ಭೌತ ವಿಜ್ಞಾನ ವಿವರಗಳಿಂದೇನು ಆತ್ಮಂಗೆ ಏನಾಗಬೇಕು? ನೀವು ಹೋಗ್ಬಿಟ್ಟು ದೇವ್ರ ಹತ್ರ ನಾನು ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದೀನಿ ಅಂದರೆ ಪ್ರೇತ ಪ್ರಯಾಣ ಕಥೆ ಎಂತಿರ್ದೊಡೇನೋ ಗರುಡ ಪುರಾಣ ಅದು ಓದ್ತಾರೆ. ಎಷ್ಟು ದಿವಸ ಓದ್ತಾರೆ ಅವ್ರ ಪಾಪ. ಅವರಿಗೆಲ್ಲ ಆ ಮನಸ್ಸು ಆ ಟೆನ್ಷನಿಂದ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ ಇದು ಹೀಗೆ ಅಂತೇಳಿ ಅವರನ್ನು ಆ ಮಟ್ಟಕ್ಕೆ ಪುನಃ ವಾಸ್ತವ ಸ್ಥಿತಿಗೆ ತಗೊಂಬರಲಿಕ್ಕೆ ಇಷ್ಟು ಪುರಾಣ 36,000 ಮಂತ್ರಗಳು. ಯಾವುದು? ಶ್ಲೋಕ. ಹೌದಾ? ಯಾಕೆ ಓದಬೇಕು? ಇದಕ್ಕೆ. ಅದನ್ನು ಮನಸ್ಸಿಗೆ ಶಿಕ್ಷಣ ಕೊಡಲಿಕ್ಕೆ ಓದಬೇಕೇ ಹೊರತು ಇದು ಅಲ್ಲೋಗ್ತಾನೆ ಆತ್ಮಂಗೆ ನೋಡಿ ಇನ್ನು ಹೇಳ್ತಾರೆ, ಪ್ರೇತ ಪ್ರಯಾಣ ಕತೆ ಎಂತಿರ್ತೋಡೇನು, ಅದು ಯಾವ ಲೋಕಕ್ಕೆ ಹೋದ್ರೇನು ಆತ್ಮಂಗೆ. ಆಮೇಲೆ ಜಾತಿ ನೀತಿ ಸಮಾಜ ವರ್ಗ ನೀವೇನು ಮಾಡ್ಕೊಂಡಿದ್ದೀರಲ್ಲ, ಜಾತಿ ನೀತಿ ಸಮಾಜ ವರ್ಗ ಭೇದ, ಅದರಿಂದ ಏನು ಘಾತಿ ಇಲ್ಲ ಆತ್ಮಂಗೆ, ಏನಿಲ್ಲ. ಅದು ಯಾವಾಗಲೂ ನಿತ್ಯ ಶುದ್ಧ ಬುದ್ಧ ಬೆಳಗ್ತಾ ಅದೆಲ್ಲಿದೆ? ನಿಮ್ಮೊಳಗಿದೆ, ಎಲ್ಲ ಕಡೆಯೂ ಇದೆ. ಅನುಭವಿಸಿದರೆ ನೀವು ಅದನ್ನು ಪ್ರತಿ ಕ್ಷಣವೂ ಎಲ್ಲ ಕಡೆಯೂ ಅನುಭವಿಸ್ಬೋದು, ನಿಮ್ಮೊಳಗೇನೂ ಅನುಭವಿಸ್ಬೋದು. ನಿಮ್ಮೊಳಗೇನೂ ಅನುಭವಿಸ್ಬೋದು, ಎಲ್ಲೆಲ್ಲೂ ಅನುಭವಿಸ್ಬೋದು. ನೀವೆಲ್ಲೆಲ್ಲಿ ಹೋಗ್ತೀರಿ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಎಲ್ಲಿ ಬೇಕಾದರೂ ಅನುಭವಿಸ್ಬೋದು ನೀವು. ಇಟ್ ಈಸ್ ರೆಡಿಲಿ ಅವೈಲೇಬಲ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಮಾಂಡಿಕ್ಯ ಮೊದಲನೇದೇನು ಹೇಳ್ತೀರಿ? ಅಯಮಾತ್ಮ ಬ್ರಹ್ಮ ಸರ್ವಂ ಏತದ್ ಬ್ರಹ್ಮ. ಇಷ್ಟೆಲ್ಲ ಹೇಳಿದ ಮೇಲೆ ಪುನಃ ಇಲ್ಲೇನು ಹೋಗೋದು? ಅದು ಚೆನ್ನಾಗಿದೆ ಅಂತ ಇದು ಚೆನ್ನಾಗಿದೆ.
ಅದು ಬಿಡಲ್ಲ ಮೈಂಡು. ಅದು ಈಗೋ ಇದೆಯಲ್ಲ, ಆ ಕಾಂಪ್ಲೆಕ್ಸನ್ನು ಇಟ್ಕೊಂಡು ಹರಿತಾ ಇರುತ್ತೆ. ಆಯಿತಾ? 890 ಘಾತಿ ಇಲ್ಲ ಆತ್ಮಂಗೆ. ನೆಕ್ಸ್ಟು